Hello everyone, welcome you all to GLV classes. I am Veena Kiran. So in today's video, you are going to learn English through stories. These are Thenali Rama's stories. Here you learn new vocabulary, sentence structure, tenses, and prepositions, where to use, how to use, all this you are going to learn. ಪ್ರೀತಿಯ ಕನ್ನಡಿಗರೇ GLV ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ವೀಣಾ ಕಿರಣ್. ಇಂದಿನ ಈ ವಿಡಿಯೋದಲ್ಲಿ ಕಥೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋಣ ಬನ್ನಿ. ಯಾಕಂತ ಅಂದ್ರೆ ಒಂದ್ ಕಡೆ ಕತೆ ಓದ್ದಂಗಾಗುತ್ತೆ, ಇನ್ನೊಂದ್ ಕಡೆ ಇಂಗ್ಲಿಷ್ ಅನ್ನು ಕಲ್ತಂಗಾಗುತ್ತೆ. ಬಿಕಾಸ್ ಇಂಗ್ಲಿಷ್ ಕಲಿಯೋದಕ್ಕೆ ಸ್ಟೋರಿ ಇಸ್ ದ ಬೆಸ್ಟ್ ವೇ ಟು ಲರ್ನ್, ಬಿಕಾಸ್ ದಟ್ ಈಸ್ ಹೌ ಐ ಟು ಲರ್ನ್. ನಾನು ಕೂಡ ಜಾಸ್ತಿ ಸ್ಟೋರೀಸ್ ಅನ್ನ ಓದ್ತಾನೆ ಕಲ್ತಿದ್ದು. ಸೊ ಇದು ನಿಮ್ಗೂ ಕೂಡ ಹೆಲ್ಪ್ ಆಗ್ಲಿ, ಎಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಆಗ್ಲಿ. ಇಂಗ್ಲಿಷು ತುಂಬಾ ಮುಖ್ಯ. ಫ್ಯೂಚರ್ ಅಲ್ಲಿ ಕನ್ನಡವನ್ನ ಉಳಿಸೋಣ, ಬೆಳೆಸೋಣ, ಇಂಗ್ಲಿಷ್ ಅನ್ನ ಕಲಿಯೋಣ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಎಲಿಫೆಂಟ್ಸ್ ಆರ್ ಕೌಸ್, ಆನೆಗಳು ಅಥವಾ ಹಸುಗಳು. ತೆನಾಲಿ ರಾಮನ್ ಸ್ಟೋರೀಸ್. Once King Krishnadev Rai was so pleased with the wit of Tenali Raman that he gifted him 5 elephants as a token of appreciation. Once, ಒಮ್ಮೆ, this is ಒಮ್ಮೆ, ಒಂದು ಬಾರಿ, like that. King Krishnadevarai, ರಾಜ ಕೃಷ್ಣದೇವರಾಯ, was so pleased, ತುಂಬಾ ಪ್ಲೀಸ್ಡ್ ಅಂದ್ರೆ ಅವ್ರಿಗೆ ಇಷ್ಟ ಆಯ್ತು ಅಂತ. he was pleased ಅಂದ್ರೆ ಕೃಷ್ಣದೇವರಾಯನಿಗೆ ಇಷ್ಟ ಆಗಲ್ಪಟ್ಟಿತು ಅನ್ನೋ ಅರ್ಥ. with the wit ಅಂದ್ರೆ ಬುದ್ಧಿವಂತಿಕೆ. so here I'll write wit means ಬುದ್ಧಿವಂತಿಕೆ. ಏನ್ ಇಷ್ಟ ಆಯ್ತು? what he was pleased with? wit of Tenali Raman. Tenali Ramana, of means na. ತೆನಾಲಿ ರಾಮನ ಬುದ್ಧಿವಂತಿಕೆ ಕೃಷ್ಣದೇವರಾಯರಿಗೆ ತುಂಬಾ ಇಷ್ಟ ಆಗಲ್ಪಟ್ಟಿತು. ದಟ್ ಏನಂದ್ರೆ he gifted him 5 elephants. he ಅಂದ್ರೆ ಯಾರು? ಕೃಷ್ಣದೇವರಾಯ. ಗಿಫ್ಟ್ ಮಾಡ್ದ. ಸಿ ವರ್ಡ್ ಇಟ್ಸ್ ಗಿಫ್ಟೆಡ್ ವರ್ಬ್ ಅದು V2 ಫಾರ್ಮ್ ಅಲ್ಲಿ ಇದೆ. ಗಿಫ್ಟೆಡ್. ಸೊ ಇದನ್ನ V1 V2 V3 ಗೆ ಬರೆದ್ರೆ, V1 V2 V3 ಗೆ ಬರೆದ್ರೆ ಗಿಫ್ಟೆಡ್. ಸಿ ಗಿಫ್ಟ್ ಅಂದ್ರೆ ಇಲ್ಲಿ ವರ್ಬ್ ಆಗಿ ನೋಡಿದಾಗ ಗಿಫ್ಟ್ ಮೀನ್ಸ್ ಗಿಫ್ಟ್ ಕೊಡು ಅಂತ. ಗಿಫ್ಟೆಡ್ ಅಂದ್ರೆ ಗಿಫ್ಟ್ ಕೊಟ್ಟನು ಅಥವಾ ಕೊಟ್ಟಳು. ಇಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಗಿಫ್ಟೆಡ್ V3 ಇದನ್ನ ನಾವು ಪರ್ಫೆಕ್ಟ್ ಅಲ್ಲಿ ಯೂಸ್ ಮಾಡ್ತೇವೆ. ಹ್ಯಾಸ್ ಗಿಫ್ಟೆಡ್ ಅಥವಾ ಹ್ಯಾವ್ ಗಿಫ್ಟೆಡ್ ಅಂತ. ಗಿಫ್ಟ್ ಕೊಟ್ಟಿದ್ದಾನೆ, ಗಿಫ್ಟ್ ಕೊಟ್ಟಿದ್ದಾಳೆ ಅನ್ನುವ ಅರ್ಥದಲ್ಲಿ ಈ V3 ಫಾರ್ಮ್ ಅನ್ನ ಬಳಸ್ತೇವೆ. ಗಿಫ್ಟೆಡ್ ಹಿಮ್, ಅವನಿಗೆ. ಯಾರಿಗೆ? ಇಲ್ಲಿ ತೆನಾಲಿ ರಾಮನಿಗೆ. ಈ ಗಿಫ್ಟೆಡ್ ಹಿಮ್, ಅವನು ಗಿಫ್ಟ್ ಕೊಟ್ಟನು ಅವನಿಗೆ. ಸೊ ಇಲ್ಲಿ ಫಸ್ಟ್ ಬರೋದು ಕೃಷ್ಣದೇವರಾಯ. ಹಿಮ್ ಅಂದ್ರೆ ಅವನಿಗೆ. 5 ಎಲಿಫೆಂಟ್ಸ್, 5 ಎಲಿಫೆಂಟ್ಸ್ ಅನ್ನ, ಆನೆಗಳನ್ನ, ಆಸ್ ಅ ಟೋಕನ್ ಆಫ್ ಅಪ್ರಿಸಿಯೇಷನ್. ಸೊ ಇದು ನಾವು ಅಪ್ರಿಸಿಯೇಷನ್ ಅಂದ್ರೆ ಏನಂತ ಹೇಳ್ತೀವಿ? ಅವ್ರಿಗೆ ಅಪ್ರಿಶಿಯೇಟ್ ಮಾಡೋದು, ಅವ್ರಿಗೆ ಬೆನ್ ತೊಟ್ಟೋದು, ವಾವ್ ಅಂತ ಹೇಳೋದು. ಸೊ ಅವರಿಗೆ ಅವರ ಬುದ್ಧಿವಂತಿಕೆಗೋಸ್ಕರ, ಅವರ ಜಾಣತನಕ್ಕೋಸ್ಕರ ಅವರಿಗೆ ಗಿಫ್ಟ್ ಅನ್ನ ಕೊಡ್ತಾರೆ. ತೆನಾಲಿ ನ್ಯೂ ದಟ್ ದ ಎಲಿಫೆಂಟ್ಸ್ ವುಡ್ ಬಿ ಆಫ್ ನೋ ಯೂಸ್ ಟು ಹಿಮ್. ಸಿ ಕನ್ನಡದಲ್ಲಿ ಹೀಗೆ ಲೆಫ್ಟ್ ಇಂದ ರೈಟ್ ಹೋದ್ರೆ, ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ರೈಟ್ ಇಂದ ಲೆಫ್ಟ್ ಬರುತ್ತೆ ಮೀನಿಂಗ್ ಅನ್ನ ನಾವು ಮಾಡುವಾಗ. ಓಕೆ, ಎಕ್ಸಾಕ್ಟ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಸೊ ಇಲ್ಲಿ ಭಾಷಾಂತರ ಮಾಡೋದು ಕಷ್ಟ, ಆದ್ರೆ ಅದರ ಭಾವಾರ್ಥವನ್ನ ಹೇಳಬಹುದು. ಓಕೆ, ಐ ಟ್ರೈ ಮೈ ಬೆಸ್ಟ್ ಟು ಕನ್ವೆ ಯು ಅಂಡ್ ಹೌ ದ ವರ್ಡ್ಸ್ ಆರ್ ಸ್ಟ್ರಕ್ಚರ್ಡ್ ಅಂತ ಹೇಳಕ್ ಪ್ರಯತ್ನ ಪಡ್ತೀನಿ. ತೆನಾಲಿ ನ್ಯೂ, ತೆನಾಲಿಗೆ ಗೊತ್ತಿದ್ದು ಅಂತ. ತೆನಾಲಿ ನ್ಯೂ KNOW ನೋ, KNEW ನ್ಯೂ, KNOWN ನೋನ್. ನ್ಯೂ V2 ಫಾರ್ಮ್. ತೆನಾಲಿಗೆ ಗೊತ್ತಿತ್ತು. ದಟ್ ಏನಂದ್ರೆ ದ ಎಲಿಫೆಂಟ್ಸ್ ವುಡ್ ಬಿ ಆಫ್ ನೋ ಯೂಸ್, ಆನೆಗಳು ಯಾವುದೇ ಯೂಸ್ ಇಲ್ಲ ಅಂತ. ನೋ ಯೂಸ್. ವುಡ್ ಬಿ ಆಫ್ ನೋ ಯೂಸ್ ಅಂದ್ರೆ ಯಾವುದೇ ಉಪಯೋಗ ಇಲ್ಲ. ಎಲಿಫೆಂಟ್ಸ್ ಉಪಯೋಗ ಇಲ್ಲ ಅನ್ನುವಂಥದ್ದು ತೆನಾಲಿಗೆ ಗೊತ್ತಿತ್ತು. ಟು ಹಿಮ್, ಆತನಿಗೆ ಅಂದ್ರೆ ತೆನಾಲಿಗೆ, ಅವನಿಗೆ ಎಲಿಫೆಂಟ್ಸ್ ಗಳು ಯಾವುದೇ ಯೂಸ್ ಇಲ್ಲ ಅನ್ನೋದು ತೆನಾಲಿಗೆ ಗೊತ್ತಿತ್ತು. ರಾಜ 5 ಎಲಿಫೆಂಟ್ಸ್ ಅನ್ನ ಗಿಫ್ಟ್ ಮಾಡ್ತಾರಲ್ವಾ, ಬಟ್ ತೆನಾಲಿಗೆ ಗೊತ್ತಿತ್ತು ಎಲಿಫೆಂಟ್ಸ್ ಇಟ್ಕೊಂಡು ತಾನೇನ್ ಮಾಡ್ಲಿ ಅಂತ. ಬಟ್ ಆದ್ರೆ he could not gather the courage to refuse the gift. could not ಅಂದ್ರೆ ಆಗಲಿಲ್ಲ, ಸಾಧ್ಯವಾಗಲಿಲ್ಲ. ಗ್ಯಾದರ್ ದ ಕರೇಜ್ ಅಂದ್ರೆ ಧೈರ್ಯವನ್ನ
ಗ್ಯಾದರ್ ಅಂದ್ರೆ ಒಟ್ಟುಗೂಡ್ಸು, ಕಲೆಕ್ಟ್ ಮಾಡು, ಒಟ್ಟಿಗೂಡ್ಸು ಅಂತ. ಈ ಸಂದರ್ಭದಲ್ಲಿ ಗ್ಯಾದರ್ ದ ಕರೇಜ್ ಅಂದ್ರೆ ಧೈರ್ಯ ತಂದುಕೊಂಡು ಅನ್ನುವ ಅರ್ಥ. ಧೈರ್ಯವನ್ನ ತಂದುಕೊಂಡು. ರೆಫ್ಯೂಸ್ ಅಂದ್ರೆ ನಿರಾಕರಿಸು, ನಿರಾಕರಿಸು. ದ ಗಿಫ್ಟ್ ಅನ್ನ ನಿರಾಕರಿಸೋದಿಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಧೈರ್ಯ ಮಾಡ್ಕೊಂಡು ಗಿಫ್ಟ್ ಅನ್ನ ಎಲಿಫೆಂಟ್ಸ್ ಏನ್ ಗಿಫ್ಟ್ ಆಗಿ ರಾಜ ಕೊಟ್ರು ಅದನ್ನ ನಿರಾಕರಿಸೋದಿಕ್ಕೆ ತೆನಾಲಿಗೆ ಸಾಧ್ಯವಾಗಲಿಲ್ಲ. ಹಿ ಥ್ಯಾಂಕ್ ದ ಕಿಂಗ್. ಅವನು ಥ್ಯಾಂಕ್ಡ್ ಧನ್ಯವಾದವನ್ನು ಅರ್ಪಿಸಿದ. ಥ್ಯಾಂಕ್ಡ್ ಧನ್ಯವಾದ ಹೇಳ್ದ. ದ ಕಿಂಗ್ ರಾಜನಿಗೆ. ಅಂಡ್ ಟುಕ್ ದ ಎಲಿಫೆಂಟ್ಸ್ ಹೋಮ್. ಟುಕ್ ಅಂದ್ರೆ ತಗೊಂಡೋಗು ಅಂತ. ಟುಕ್, ಟೇಕನ್. ಓಕೆ. ಸೊ ಆತ ಏನ್ ಮಾಡ್ದ, ಅವ್ರಿಗೆ ಧನ್ಯವಾದವನ್ನ ಹೇಳಿ ಥ್ಯಾಂಕ್ ಮಾಡಿ ಎಲಿಫೆಂಟ್ಸ್ ಅನ್ನ ಮನೆಗೆ ತಗೊಂಡೋದ. ಅಂದ್ರೆ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ, ಕರ್ಕೊಂಡು ಹೋದ ಅಥವಾ ಅಟ್ಟಿಸ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋದ, ಮನೆಗೆ ತಗೊಂಡು ಹೋದ ಅಂತಾನೆ ಹೇಳ್ತೀವಿ ಅಲ್ವಾ, ಅಥವಾ ಅಟ್ಕೊಂಡು ಹೋದ ಅಂತ ಹೇಳ್ತೀವಿ. ವೆನ್ ಹಿ ರೀಚ್ಡ್ ಹೋಮ್. ಯಾವಾಗ ಅವನು ರೀಚ್ಡ್ ತಲುಪಿದ, ಹೋಮ್ ಮನೆ, ಯಾವಾಗ ಅವನು ಮನೆ ತಲುಪಿದ. ಹಿಸ್ ವೈಫ್, ಹಿಸ್ ಅವನ, ವೈಫ್ ಹೆಂಡತಿ, ಅವನ ಹೆಂಡತಿ. ಗಾಟ್ ಗೆಟ್, ಗಾಟ್ ಗೆಟ್, ಗಾಟ್ ಅವನ ಹೆಂಡತಿ. ಗಾಟ್ ಅಂದ್ರೆ ಬಂತು ಅಂತ. ವೆರಿ ವೆರಿ ಆಂಗ್ರಿ, ಆಂಗ್ರಿ ಅಂದ್ರೆ ಕೋಪ. ಅವನ ಹೆಂಡತಿ ತುಂಬಾ ಕೋಪ ಮಾಡ್ಕೊಂಡ್ಲು ಅಥವಾ ಕೋಪ ಬಂತು. ಗಾಟ್ ಆಂಗ್ರಿ ಅಂದ್ರೆ ಕೋಪ ಮಾಡ್ಕೊಂಡ್ಲು. ವಿತ್ ಪೋರ್ ತೆನಾಲಿ. ಇಲ್ಲಿ ಪೋರ್ ಅಂದ್ರೆ ಬಡವನು ಆಗುತ್ತೆ. ಈ ಸಂದರ್ಭದಲ್ಲಿ ಪಾಪ, ಪೋರ್ ಅಂದ್ರೆ ಪಾಪ ತೆನಾಲಿ. ಈ ತೆನಾಲಿಯೊಂದಿಗೆ, ವಿತ್ ಅಂದ್ರೆ ಜೊತೆ ಅಥವಾ ಒಂದಿಗೆ, ಈ ತೆನಾಲಿಯೊಂದಿಗೆ ಅವನ ಹೆಂಡತಿ ಕೋಪ ಮಾಡ್ಕೊಂಡ್ಲು ಮನೆಗೆ ಹೋದಾಗ. ಶಿ ಶೌಟೆಡ್. ಶೌಟ್ ಅಂದ್ರೆ ಕಿರುಚೋದು, ಕೂಗೋದು, ಕಿರುಚಿದಳು. ಶಿ ಶೌಟೆಡ್. ಇಲ್ಲಿ ಕನ್ನಡದಲ್ಲಿ ಕಿರುಚಿದನು ಹುಡುಗಂಗೆ ಹೇಳ್ತೀವಿ, ಕಿರುಚಿದಳು ಹುಡುಗಿಗೆ ಹೇಳ್ತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ದೇರ್ ಇಸ್ ನೋ ಸಚ್ ಡಿಫ್ರೆನ್ಸ್. ಇಲ್ಲೇ ಹೇಳೋದಿಲ್ಲ. ಶಿ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಅವಳು ಅಂತ. ಶಿ ಶೌಟೆಡ್, ಅವಳು ಕಿರುಚಿದಳು. ವೈ ಡಿಡ್ ಯು ಟೇಕ್ ಸಚ್ ಅ ಗಿಫ್ಟ್. ವೈ ಏಕೆ. ಡಿಡ್ ಯು ಟೇಕ್ ತಗೊಂಡೆ. ಸಚ್ ಅ ಗಿಫ್ಟ್, ಸಚ್ ಅಂದ್ರೆ ಅಂತಹ ಗಿಫ್ಟ್ ಅನ್ನ ಯಾಕೆ ತಗೊಂಡೆ ನೀನು ಅಂತ ಜೋರ ಕಿರ್ಚ್ತಾಳೆ. ತೆನಾಲಿ ಸೆಡ್. ಅದಕ್ಕೆ ತೆನಾಲಿ ಹೇಳ್ತಾನೆ, ಹೌ ಹೇಗೆ. ಕುಡ್ ಐ ರೆಫ್ಯೂಸ್. ರೆಫ್ಯೂಸ್ ಅಂದ್ರೆ ನಾನು ಆಲ್ರೆಡಿ ಅರ್ಥ ಹೇಳಿದೀನಲ್ವಾ, ರೆಫ್ಯೂಸ್ ಅನ್ನೋ ಪದ ಆಲ್ರೆಡಿ ಬಂದಿದೆ. ಮೀನಿಂಗ್ ಅನ್ನು ಏನು ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೌ ಕುಡ್ ಐ ರೆಫ್ಯೂಸ್ ಅ ಗಿಫ್ಟ್ ಫ್ರಮ್ ದ ಕಿಂಗ್. ಫ್ರಮ್ ಅಂದ್ರೆ ಇಂದ ಅನ್ನುವ ಅರ್ಥ. ರಾಜನಿಂದ. ಫ್ರಮ್ ದ ಕಿಂಗ್ ಅಂದ್ರೆ ರಾಜನಿಂದ ಅಂತಹ ಒಂದು ಗಿಫ್ಟ್ ಅನ್ನ ನಾನು ಹೇಗೆ ರೆಫ್ಯೂಸ್ ಮಾಡಲು ಸಾಧ್ಯ. ಕುಡ್ ಐ, ಹೌ ಕುಡ್ ಐ ರೆಫ್ಯೂಸ್. ನಾನು ರೆಫ್ಯೂಸ್ ಅಂದ್ರೆ ತಿರಸ್ಕರಿಸೋದು. ನಾನು ಹೇಗೆ ಒಬ್ಬ ರಾಜನಿಂದ ಹೇಗೆ ನಾನು ಗಿಫ್ಟ್ ಅನ್ನ ತಿರಸ್ಕರಿಸೋದಕ್ಕೆ ಸಾಧ್ಯ ಅಂತ ಕೇಳ್ತಾನೆ. ಅಂದ್ರೆ ರಾಜ ಗಿಫ್ಟ್ ಕೊಟ್ರೆ ನಾನು ಬೇಡ ಅಂತ ಹೇಳಕ್ಕಾಗುತ್ತಾ, ನಿರಾಕರಿಸಕ್ಕಾಗುತ್ತಾ ಅಂತ. ಹಿಸ್ ವೈಫ್ ಸೆಡ್. ಅವನ ಹೆಂಡತಿ ಹೇಳಿದಳು, ವಿ ಡೂ ನಾಟ್ ಹ್ಯಾವ್ ಇನಫ್ ಟು ಫೀಡ್. ನಾವು ಡೂ ನಾಟ್ ಹ್ಯಾವ್, ಡೋಂಟ್ ಹ್ಯಾವ್ ಅಂತ. ಡೋಂಟ್ ಹ್ಯಾವ್ ಅಂದ್ರೆ ಹೊಂದುವುದು, ಹೊಂದಿಲ್ಲ. ಡೋಂಟ್ ಹ್ಯಾವ್ ಅಂದ್ರೆ ಇಲ್ಲ ನಮ್ಮ ಹತ್ರ ಅಂತ. ವಿ ಡೋಂಟ್ ಹ್ಯಾವ್, ನಮ್ಮ ಹತ್ರ ಇಲ್ಲ. ಸೊ ನೀವು ಇದನ್ನ ಬಳಸ್ಕೋಬಹುದು. ಐ ಡೋಂಟ್ ಹ್ಯಾವ್. ಯಾರಾದ್ರೂ ಕೇಳ್ತಾರೆ, ಡು ಯು ಹ್ಯಾವ್ ಮನಿ. ನೋ, ಐ ಡೋಂಟ್ ಹ್ಯಾವ್. ಐ ಡು ನಾಟ್ ಅಥವಾ ಶಾರ್ಟ್ ಫಾರ್ಮ್ ಡೋಂಟ್. ಡೂ ನಾಟ್ ಅಂತನಾದ್ರೂ ಹೇಳ್ಬೋದು ಅಥವಾ ಡೋಂಟ್ ಅಂತನಾದ್ರೂ ಹೇಳ್ಬೋದು. ಐ ಡೋಂಟ್ ಹ್ಯಾವ್ ಮನಿ. ಡು ಯು ಹ್ಯಾವ್ ಜ್ಯೂಸ್. ನೋ, ಐ ಡೋಂಟ್ ಹ್ಯಾವ್ ಜ್ಯೂಸ್. ಡು ಯು ಹ್ಯಾವ್ ವಾಟರ್. ಎಸ್, ಐ ಹ್ಯಾವ್ ವಾಟರ್. ಐ ಡೋಂಟ್ ಹ್ಯಾವ್ ಅಥವಾ ಎಸ್ ಅಂತ ಹೇಳಿದವಾಗ ಎಸ್ ಐ ಹ್ಯಾವ್. ನೋ, ಐ ಡೋಂಟ್ ಹ್ಯಾವ್. ಎಸ್ ಐ ಹ್ಯಾವ್. ಹೀಗೆ ಹೇಳ್ಬಹುದು, ನೀವು ಬಳಸ್ಕೋಬಹುದು. ಅಥವಾ ನೀವು ಕೇಳುವಾಗ ಡು ಯು ಹ್ಯಾವ್ ಅಂತ ಕೇಳ್ಬೇಕು. ಕೇಳೋದು ಹೇಗೆ. ಡು ಯು ಹ್ಯಾವ್. ಡು ಯು ಹ್ಯಾವ್ ವಾಟರ್. ನೀರಿದೆಯಾ ನಿಮ್ ಕಡೆ. ಎಸ್ ಐ ಹ್ಯಾವ್ ವಾಟರ್. ಅಥವಾ ನೋ, ಐ ಡೋಂಟ್ ಹ್ಯಾವ್ ವಾಟರ್. ಈ ರೀತಿ ಹೇಳ್ಬೋದು. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಅಂಡ್ ಬಳಸಿ ಕೂಡ. ಯು ಶುಡ್ ಯೂಸ್. ಮೋರ್ ಯು ಯೂಸ್ ಮೋರ್ ಯು ಲರ್ನ್. ಜಾಸ್ತಿ ಬಳಸ್ದಂಗೆ ಜಾಸ್ತಿ ಬೇಗ ಕಲಿತೀರಾ. ವಿ ಡೋಂಟ್ ಹ್ಯಾವ್ ಇನಫ್. ಇನಫ್ ಅಂದ್ರೆ ಸಾಕಾಗುವಷ್ಟು ಟು ಫೀಡ್ ಅವರ್ ಚಿಲ್ಡ್ರನ್. ಅವರ್ ನಮ್ಮ, ಚಿಲ್ಡ್ರನ್ ಮಕ್ಕಳು. ನಮ್ಮ ಮಕ್ಕಳಿಗೆ ಸಾಕಾಗುವಷ್ಟು. ಫೀಡ್ ಅಂದ್ರೆ ಊಟ ಹಾಕೋದು ಅಂತ, ತಿನ್ಸೋದು, ಊಟ ಹಾಕೋದು ಅಥವಾ ಹೊಟ್ಟೆಗೆ ತಂದು ಹಾಕೋದು ಅನ್ನೋ ಅರ್ಥ.
ಮಕ್ಳಿಗೆ ಸಾಕಾಗುವಷ್ಟು ತಂದಾಕಕ್ಕೆ ನಮ್ಗಿಲ್ಲ. ಹೌ ವಿಲ್ ವಿ ಫೀಡ್ 5 ಎಲಿಫೆಂಟ್ಸ್? ಹೌ ಹೇಗೆ, ವಿಲ್ ಫ್ಯೂಚರು ಮುಂದಕ್ಕೆ ಮಾಡಬಹುದು, ಹೇಗೆ ನಾವು ಮಾಡ್ತೀವಿ ಅಂತ. ವಿ ಫೀಡ್ ನಾವು ಹಾಕ್ಬೋದು ಅಥವಾ ತಿನ್ನಿಸ್ಬೋದು ಅಥವಾ ಅವಕ್ಕೆ ಹೊಂಚೆ ಹಾಕ್ಬೋದು ಅಥವಾ ತಂದ್ ಹಾಕ್ಬೋದು ಅಂತ. 5 ಎಲಿಫೆಂಟ್ಸ್, ಈ 5 ಎಲಿಫೆಂಟ್ಸ್ಗೆ ಹೇಗೆ ನಾವು ಹೊಟ್ಟೆ ತುಂಬಿಸೋದು? ನಮ್ಮ ಮಕ್ಳಿಗೆ ಹೊಟ್ಟೆ ತುಂಬ್ಸಕ್ ಆಗ್ತಿಲ್ಲ, ಇನ್ನ ಈ 5 ಎಲಿಫೆಂಟ್ಸ್ಗೆ ಹೇಗೆ ನಾವು ತಂದ್ ಹಾಕೋದು ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ತೆನಾಲಿ ಹೇಳ್ತಾರೆ, ವಾಟ್ ಕ್ಯಾನ್ ಐ ಡೂ? ನಾನು ಏನ್ ಮಾಡ್ಲಿ ಇದಕ್ಕೆ? ಸೊ ನಾನು ಏನ್ ಮಾಡ್ಬೇಕಾಗುತ್ತೆ ಇದಕ್ಕೆ? ವಾಟ್ ಕ್ಯಾನ್ ಐ ಡೂ? ಹಿಸ್ ವೈಫ್ ಸೆಡ್, ಅವನ ವೈಫ್ ಹೇಳ್ತಾಳೆ, ಹ್ಯಾಡ್ ದ ಕಿಂಗ್ ಗಿಫ್ಟೆಡ್ 5 cows. ಹ್ಯಾಡ್ ದ ಅಂದ್ರೆ ಇಫ್ ದ ಕಿಂಗ್ ಹ್ಯಾಡ್ ಅಂತ, ರಾಜ 5 cows ಅನ್ನ ಗಿಫ್ಟ್ ಮಾಡಿದಿದ್ರೆ, ಇಲ್ಲಿ ನೋಡಿ ಮಾಡಿದಿದ್ರೆ ಅನ್ನೋದಕ್ಕೆ ಹ್ಯಾಡ್ ಅನ್ನೋದನ್ನ ಮೊದಲು ಬಳಸ್ತೇವೆ. ಹ್ಯಾಡ್ ದ ಕಿಂಗ್ ಗಿಫ್ಟೆಡ್ 5 cows. ಕಿಂಗು 5 ಕೌಗಳನ್ನ 5 ಹಸುಗಳನ್ನ ಗಿಫ್ಟ್ ಮಾಡಿದಿದ್ರೆ, ಓಕೆ, ಇದು ಗೊತ್ತಾಯ್ತಾ ಹೇಗೆ ಬಳಸೋದು? ಹ್ಯಾಡ್ ಐ ಮನಿ, ನನ್ನ ಹತ್ರ ದುಡ್ಡು ಇದ್ದಿದ್ರೆ, ಹ್ಯಾಡ್ ಐ ಮನಿ ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಗಿವನ್ ಯು. ನನ್ನ ಹತ್ರ ಮನಿ ಇದ್ದಿದ್ರೆ ಖಂಡಿತ ನೀನು ಕೊಡ್ತಿದ್ದೆ. ಅಥವಾ ಹ್ಯಾಡ್ ಐ ಆಸ್ಡ್ ಯು, ನಾನ್ ನಿನ್ನನ್ನು ಕೇಳಿದಿದ್ರೆ, ಹ್ಯಾಡ್ ಐ ಆಸ್ಡ್ ಯು, ಯು ವುಡ್ ನೆವರ್ ಸೇ ನೋ, ನೀನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಹ್ಯಾಡ್ ಐ ಆಸ್ಡ್ ಯು, ನಾನ್ ನಿನ್ನನ್ನ ಕೇಳಿದಿದ್ರೆ, ಯು ವುಡ್ ನೆವರ್ ಸೇ ನೋ, ಯು ವುಡ್ ನೆವರ್ ಸೇ ನೋ, ನೀನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಸೊ ಇದು ಇಫ್ ಕ್ಲಾಸ್ ಅಥವಾ ಪಾಸಿಬಿಲಿಟೀಸ್ ಬಗ್ಗೆ ಹೇಳುವಾಗ ಈ ರೀತಿ ಬಳಕೆ ಮಾಡ್ತೀವಿ. ಸೊ ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ, ನಿಮ್ಮ ಡೈಲಿ ಯೂಸ್ ಅಲ್ಲಿ ಅದು ಕಾಂಟೆಕ್ಸ್ಟ್ ಬರುತ್ತಾ ಬರಲ್ವಾ, ಸುಮ್ನೆ ಇದನ್ನ ಬಳಸ್ಬೇಕಷ್ಟೇ. ನೀವು ಎಷ್ಟು ಸೆಂಟೆನ್ಸ್ ಕಲಿತೀರಾ ಅಷ್ಟು ಸೆಂಟೆನ್ಸ್ ಅನ್ನ ಬಳಸ್ಬೇಕು. ಅಟ್ಲೀಸ್ಟ್ 5 ಸೆಂಟೆನ್ಸ್ ಇನ್ ಅ ಡೇ, ದಿನಕ್ಕೆ 5 ಸೆಂಟೆನ್ಸ್ ಅನ್ನ ಕಲಿತಾ ಹೋಗ್ಬೇಕು. ಓಕೆ, ಇಟ್ ವುಡ್ ಹ್ಯಾವ್ ಹೆಲ್ಪ್ಡ್ ಅಸ್, ಇದು ನಮ್ಗೆ ಸಹಾಯ ಆಗುತ್ತಿತ್ತು. ವುಡ್ ಹ್ಯಾವ್ ನೋಡಿ, ನಾನು ಇಲ್ಲೂ ಬಳಸಿದೆ. ಇಟ್ ವುಡ್, ಯು ವುಡ್ ಹ್ಯಾವ್ ನೆವರ್ ಸೆಡ್, ವುಡ್ ಹ್ಯಾವ್ ನೆವರ್ ಸೆಡ್ ನೋ, ನೀನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಅಂತ. ಸೊ ನಮ್ಗೇನಾದ್ರೂ ಕೌಸ್ ಅನ್ನ ಕೊಟ್ಟಿದ್ರೆ, ಎಲಿಫೆಂಟ್ಸ್ ಬದಲು ಕೌಸ್ ಅನ್ನ ಗಿಫ್ಟ್ ಮಾಡಿದಿದ್ರೆ ತುಂಬಾ ನಮ್ಗೆ ಸಹಾಯ ಆಗಿರ್ತಿತ್ತು. ವಿ ಕುಡ್ ಹ್ಯಾವ್ ಗಿವನ್ ದ ಕೌಸ್ ಮಿಲ್ಕ್, ನಾವು ಕುಡ್ ಹ್ಯಾವ್ ಗಿವನ್ ಕೊಡಬಹುದಾಗಿತ್ತು ದ ಕೌಸ್ ಮಿಲ್ಕ್. ಕೌಸ್ ಇಲ್ಲಿ ನೋಡಿ, ಕೌಸ್ ಅನ್ನೋದು ಪ್ಲೂರಲ್ ಇದೆ. ಕೌ ಅಂದ್ರೆ ಹಸು, ಅದಕ್ಕೆ ಪ್ಲೂರಲ್ ಕೌಸ್, ಹಸುಗಳು. ಇನ್ನೊಂದು ಇದನ್ನ ಇಲ್ಲಿ ಇದನ್ನ ಅಪಾಸ್ಟ್ರಫಿ ಅಂತೀವಿ. ಎಸ್ ಹಾಕಿದ್ರೆ ಕೌ, ಹಸುವಿನ. ಎಸ್ ಇಲ್ಲಿ ಪ್ಲೂರಲ್ ಅಲ್ಲಿ ಒಂದು ಕೌಸ್, ಇಲ್ಲಿ ಅಪಾಸ್ಟ್ರಫಿ ಹಾಕಿದಾಗ ಕೌಸ್, ಹಸುಗಳ ಅಂತ. ಇದು ಒಂದು ಹಸುವಿನ, ಇಲ್ಲಿ ಮೋರ್ ದ್ಯಾನ್ ಒನ್, ಹಸುಗಳ ಮಿಲ್ಕ್, ಹಸುಗಳ ಹಾಲನ್ನ ನಮ್ಮ ಮಕ್ಕಳಿಗೆ, ಟು ಅವರ್ ಚಿಲ್ಡ್ರನ್, ನಮ್ಮ ಮಕ್ಕಳಿಗೆ ಕೊಡಬಹುದಿತ್ತು. ಅರ್ಥ ಆಯ್ತಲ್ವಾ? ಸೊ ರಾಜರು ಎಲಿಫೆಂಟ್ಸ್ ಬದಲು ಏನಾದ್ರು ನಿಮ್ಗೆ ಕೌಸ್ ಅನ್ನ ಕೊಟ್ಟಿದ್ರೆ ಅದ್ರ ಹಾಲನ್ನಾದ್ರೂ ನಮ್ಮ ಮಕ್ಕಳಿಗೆ ಕೊಡ್ಬೋದಾಗಿತ್ತು. ತೆನಾಲಿ ನ್ಯೂ ದಟ್ ಇಸ್ ವೈಫ್ ವಾಸ್ ರೈಟ್. ತೆನಾಲಿಗೆ ಗೊತ್ತಿತ್ತು ಏನಂದ್ರೆ ಅವನ ಹೆಂಡತಿ ವಾಸ್ ರೈಟ್, ಹಿಸ್ ವೈಫ್, ಅವನ ಹೆಂಡತಿ ವಾಸ್ ರೈಟ್, ಹೇಳಿದ್ದು ಸರಿ ಇತ್ತು, ಅವಳು ಹೇಳ್ತಿರೋದು ಸರಿ ಅನ್ನೋದು ತೆನಾಲಿಗೆ ಗೊತ್ತಿತ್ತು. ಹಿ ಅವನು, ಥಾಟ್ ಯೋಚಿಸಿದ, ಅಂಡ್ ಥಾಟ್ ಮತ್ತು ಯೋಚಿಸಿದ, ಅವನು ಯೋಚಿಸಿದ ಅಂಡ್ ಸೂನ್ ಕೇಮ್ ಅಪ್, ಯೋಚಿಸಿದ ಆಮೇಲೆ ಈ ಗಾಟ್ ಸಮ್ ಐಡಿಯಾ ಅಂತ, ಅವ್ನಿಗೆ ಏನೋ ಒಂದು ಹೊಳಿತು. ಈ ಸೂನ್ ಕೇಮ್ ಅಪ್ ಅಂದ್ರೆ ಕಮಪ್, ಬಂದ. ಇದು ಕೇಮ್ ಅಪ್ ಅನ್ನೋದನ್ನ ಫ್ರೇಸ್ ಅಂತ ಕರಿತೀವಿ. ಇದರ ಅರ್ಥ ಒಂದು ಕನ್ಕ್ಲೂಷನ್ ಬಂದ ಅಂತ. ವಿತ್ ಅನ್ ಐಡಿಯಾ, ಒಂದು ಉಪಾಯದೊಂದಿಗೆ ಅಥವಾ ಒಂದು ಕನ್ಕ್ಲೂಷನ್ ಬಂದ. ಹಿ ಟುಕ್ ದ 5 ಎಲಿಫೆಂಟ್ಸ್, ಟೇಕನ್, ಟುಕ್ ಅಂದ್ರೆ ಕರ್ಕೊಂಡು ಹೋದ, ತಗೊಂಡೋದ, ಅವುಗಳನ್ನ ಅಟ್ಕೊಂಡು ಹೋದ ಅಂತ. ಹಿ ಟುಕ್ ದ 5 ಎಲಿಫೆಂಟ್ಸ್, ಈ 5 ಎಲಿಫೆಂಟ್ಸ್ ಅನ್ನ ಕರ್ಕೊಂಡು ಹೋದ. ಟು ದ ಮಿಡಲ್ ಮಧ್ಯ, ಆಫ್ ದ ಸಿಟಿ, ಸಿಟಿಯ, ಆಫ್ ಅಂದ್ರೆ ನ ಳ ಅದರ ವನ, ಸಿಟಿಯ ಆ ಅರ್ಥವನ್ನ ಕೊಡುತ್ತೆ. ಆಫ್ ದ ಸಿಟಿ, ಸಿಟಿಯ ಮಧ್ಯಕ್ಕೆ ಕರ್ಕೊಂಡು ಹೋದ. ಅಂಡ್ ಲೆಫ್ಟ್, ಲೀವ್, ಈ ಲೀವ್ ಅಂತ ಅಂದ್ರೆ ರಜಾ ಅದಲ್ಲ, ಈ ಲೀವ್ ಅಂದ್ರೆ ಬಿಡು ಅಂತ. ಲೆಫ್ಟ್ ಬಿಟ್ಟ, ಲೆಫ್ಟ್ V3 ಫಾರ್ಮ್, ಲೀವ್ ಲೆಫ್ಟ್ ಅಂದ್ರೆ ಒಂದು ಸಿಟಿಯ ಮಧ್ಯಕ್ಕೆ ಕರ್ಕೊಂಡು ಹೋದ, ಅವುಗಳನ್ನ ಆ ಮಧ್ಯದಲ್ಲಿ
ಬಿಟ್ಟ ಮಿಡ್ಲ್ ಆಫ್ ದ ಟು ದ ಮಿಡ್ಲ್ ಆಫ್ ದ ಸಿಟಿ ಅಂಡ್ ಲೆಫ್ಟ್ ದೆಮ್ ದೇರ್ ಅಂದ್ರೆ ಅಲ್ಲಿ ಅವುಗಳನ್ನ ಬಿಟ್ಟ ಅಂಡ್ ಕೇಮ್ ಬ್ಯಾಕ್ ಹೋಮ್. ಕೇಮ್ ಅಂದ್ರೆ ಬಂದ, ಬ್ಯಾಕ್ ವಾಪಸ್ ಬಂದ, ಹೋಮ್ ಮನೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನುಳಿದ ಕಥೆಯನ್ನು ಪಾರ್ಟ್ 2ನಲ್ಲಿ ನೋಡೋಣ. ನೀವೇನಾದರೂ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.